ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಬಹುಳ ದ್ವಿತೀಯ ಗುರುವಾರ 5/3/2026. ವಾರ ಬಂದು ಗುರುವಾರ, ತಿಥಿ ಬಂದು ದ್ವಿತೀಯ, ಹಗಲು 4:37 ನಕ್ಷತ್ರ ಬಂದು ಉತ್ತರ ಫಲ್ಗುಣೆ ಬೆಳಗ್ಗೆ 8:1 ಇರ್ತಕ್ಕಂಥದ್ದು. ಯೋಗ ಬಂದು ಶೂಲ, ಕರ್ಣ ಬಂದು ಗರಜೆ. ಇದು ಪಂಚಾಂಗ ವಿಶೇಷ. ಅಲ್ಲಿಂದ ರಾಹುಕಾಲ ಬಂದು ಈ ದಿನ ಗುರುವಾರ 1:30 3, ಗುಳಿಕಾಲ ಬಂದು 9 10:30, ಅರ್ಧ ಪ್ರಹರಿ ಬಂದು 3 4:30, ಯಮಗಂಟ ಬಂದು 6 7:30 ಇರತಕ್ಕಂಥದ್ದು ವಾಕ್ಯ ರೀತಿಯಲ್ಲಿ. ಅದರಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಚೇತರಿಕೆ, ವ್ಯಾಪಾರ ಪ್ರಗತಿ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ, ದ್ವಿದಳ ಧಾನ್ಯಗಳ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ. ನೀವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೇಳಿ ಗುರು ಧ್ಯಾನ ಮಾಡಿರಿ. 8 ಅದೃಷ್ಟ ಸಂಖ್ಯೆ, ಈಶಾನ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮರೆ ವೃಷಭ ರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಹಿನ್ನಡೆ, ಆರ್ಥಿಕ ಕೊರತೆ, ಮಕ್ಕಳಿಂದ ಶುಭ ಸುದ್ದಿ, ರಾಗಿ ಭತ್ತ ಕಬ್ಬು ಬೆಳೆಗಾರರಿಗೆ ಶುಭವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಜವಳಿ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ. ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನ ಮಾಡಿ ನೀವು. 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಬೂದು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ನೋಡಿ, ನಿಮಗೆ ಮಿಶ್ರ ಫಲಗಳಿವತ್ತು ಆದಂಗೆ ಇರ್ತದೆ, ಆಗಲ್ಲ, ತೊಂದರೆ ಇರ್ತಕ್ಕಂಥದ್ದು. ವ್ಯವಹಾರದಲ್ಲಿ ಸಾಮಾನ್ಯ ಪ್ರಗತಿ, ಮನೆಯಲ್ಲಿ ಶುಭ ಕಾರ್ಯದ ಚಿಂತನೆ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ, ಹೂವು ಹಣ್ಣು ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗುರುಕ್ಷೇತ್ರ ದರ್ಶನ ಮಾಡಿ. ಮಿಥುನ ರಾಶಿಯವರು ಗುರುಕ್ಷೇತ್ರ ಅಂದರೆ ಯಾವುದಾದ್ರೂ ಆಗ್ಬೋದು. ಇಲ್ಲಿ ನಿಮ್ಮೂರಲ್ಲೇ ಗೋಂದಾವಳಿ ಬ್ರಹ್ಮಚೇತನ ದೇವಸ್ಥಾನ ಇರಲಿ, ಸದ್ಗುರುಗಳಾಗಿರ್ತಕ್ಕಂಥ ಸಾಯಿಬಾಬಾ ದೇವಸ್ಥಾನ ಆಗಲಿ, ಶಿರಡಿ ಸಾಯಿಬಾಬಾ ದೇವಸ್ಥಾನ ಆಗಲಿ, ಯಾವುದಾದ್ರೂ ಆಗಲಿ ನೀವು ವಿಸಿಟ್ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ, ವೃತ್ತ ತಿರುಗಾಟ, ವ್ಯವಹಾರಗಳಲ್ಲಿ ಕಿರಿಕಿರಿ, ಈ ಬೆಲ್ಲ ಹುಣಸೆ ಹಣ್ಣು ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇದು. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ವ್ಯಾಪಾರ ಆಗ್ತಕ್ಕಂಥದ್ದು. ನಿಮ್ಮ ಕುಲದೇವತನೇ ನೀವು ಧ್ಯಾನ ಮಾಡ್ಕೊಳ್ಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸಿನ ಕೊರತೆ ನೀಗಲು ಅಲೆದಾಟ. ಈ ಕುಶಲಕರ್ಮಿಗಳಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ ದಿನ. ತೋಟದ ಬೆಳೆಗಾರರಿಗೆ ಶುಭ ಇರ್ತಕ್ಕಂಥದ್ದು. ಈ ಸಿದ್ಧಪಡಿಸಿರ್ತಕ್ಕಂಥ ಆಹಾರಗಳಾಗಲಿ, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಆಗಲಿ, ಬಟ್ಟೆಗಳಾಗಲಿ, ಗಾರ್ಮೆಂಟ್ಸ್ ಆಗಲಿ, ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನ ಯಾರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ನೀವು ನಿಮ್ಮ ಕುಲಗೌರವಗಳನ್ನು ಧ್ಯಾನಿಸಿ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಅಲ್ಪ ಆದಾಯ, ಹಿಡಿದ ಕಾರ್ಯಗಳಲ್ಲಿ ಜಯ, ಗೃಹ ಸೌಖ್ಯ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬೇಕರಿ, ಸ್ವೀಟ್ ಸ್ಟಾಲ್ಸು ಇರ್ತಕ್ಕಂಥವರು ಒಳ್ಳೆಯ ವ್ಯಾಪಾರ ಮಾಡಿಕೊಳ್ತಕ್ಕಂಥದ್ದು. ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣಂ ಒಂದೇ ಜಗದ್ಗುರುಂ, ಭಗವಂತನಾಗಿರ್ತಕ್ಕಂಥ ಕೃಷ್ಣನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಳಿಕೆ, ಹೆಚ್ಚುವ ಕೆಲಸದ ಹೊರೆ, ಗುಡಿ ಕೈಗಾರಿಕೆ ಹಾಗೂ ಸೌದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಶುಭ ಮತ್ತು ಲಾಭ. ಈ ಎಲೆಕ್ಟ್ರಾನಿಕ್ಸ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು, ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಈ ಫ್ರಿಜ್ಗಳು, ಈ ಗ್ರೈಂಡರ್ಗಳು, ಮಿಕ್ಸರ್ಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ನೀವು ಸಹ ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ, ಹಣಕಾಸು ಕೊರತೆ, ಮಿತ್ರರಿಂದ ಸಹಾಯ, ಹೈನುಗಾರಿಕೆ, ರೇಷ್ಮೆ ಕೃಷಿಯಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ತೆಂಗಿನಕಾಯಿ ವಿಳ್ಯದಲ್ಲಿ ಅಡಿಕೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿ ನಾನು ಮುಂದಕ್ಕೆ ಹೋದಾಗ ನಾವು ಧನುಸು ರಾಶಿ. ಧನುಸು ರಾಶಿಯಲ್ಲಿ ಬಂಧು ಮಿತ್ರರ ಮಿಲನ, ಆದಾಯದಲ್ಲಿ ಏರಿಕೆ. ಈ ರಬ್ಬರು, ಟೀ, ಕಾಫಿ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಅವರಿಗೆ ಈ ದಿನ ಒಳ್ಳೆಯ ಕೆಲಸದಲ್ಲಿ ಪ್ರಗತಿ. ಹಾಲಿನ ಉತ್ಪನ್ನ ಯಾರು ಮಾಡ್ತಾರೆ, ಹಾಲು, ಮೊಸರು, ತುಪ್ಪ, ಖೋವಾ ಇದನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯ ಹಾಗೂ ವ್ಯಯಗಳಲ್ಲಿ ಏರಿಕೆಯಲ್ಲಿ ಬರ್ತಾನೆ ಇರ್ತದೆ, ಇಲ್ಲಿ ಹೋಗ್ತಾನೆ ಇರ್ತದೆ.
ಮತ್ತು ಕಿರಿಕಿರಿ ಎಲ್ಲಿ ಹೋದರೂ ಕೂತ್ಕೊಂಡ್ರೆ ಕಿರಿಕಿರಿಗಳಾಗ್ತಕ್ಕಂಥದ್ದು. ಈ ಗುಡಿ ಕೈಗಾರಿಕೆ ಸಹೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರೇಷ್ಮೆ ಕೃಷಿಕರಿಗಂತೂ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಏನು ಈ ರಿಟೇಲ್ ಟ್ರೇಡರ್ಸ್ ಅಂದರೆ ಚಿಲ್ಲರೆ ರೀತಿಯ ಸರಕುಗಳಾಗಲಿ, ಎಲೆಕ್ಟ್ರಾನಿಕ್ ಮಟೀರಿಯಲ್ ಆಗಲಿ, ಮೆಕಾನಿಸಮ್ ವಸ್ತುಗಳು, ಏನೇ ವಸ್ತುಗಳು ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭಕರವಾಗಿರ್ತಕ್ಕಂಥದ್ದು. ಗುರು ರಾಘವೇಂದ್ರನ ಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲದ ಕುಂಭರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಗೆಲುವು, ಅಲ್ಪ ಆದಾಯ, ಗೃಹ ಸೌಖ್ಯ, ವೀಳ್ಯದೆಲೆ, ತೆಂಗಿನಕಾಯಿ ಬೆಳೆಗಾರರಿಗಂತೂ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಈ ಹೋಟೆಲ್ಸು, ಕಾಂಡಿಮೆಂಟ್ಸು ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಾ ಈಶ್ವರ ಆಗ್ಮಹೆ ಸತ್ಯದೇವಾಗದಿಮಹೆ ತನ್ನ ಸರ್ವ ಪ್ರಚೋದಯದಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. ನೀವು ಹಿಡಿದ ಕಾರ್ಯಗಳು ಸಕ್ಸಸ್ಫುಲ್ ಆಗ್ತದೆ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸು ಕೊರತೆ, ವೃಥ ತಿರುಗಾಟ, ಹೂವಿನ ಬೆಳೆಗಾರರಿಗೆ ಲಾಭದಾಯಕವಿರತಕ್ಕಂಥ ದಿನ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ವ್ಯಾಪಾರ ಅನ್ನೋರಿಗೆ ಶುಭಕರವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಹ ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ದ್ವಾದಶ ರಾಶಿಗಳವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ತಮಗೆಲ್ಲರಿಗೂ ಈ ದಿನ ಸದ್ಗುರುಗಳಾಗಿರ್ತಕ್ಕಂತಹ ಪರಮಗುರುಗಳಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಲಿ ಅಂತೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ದಿನಭವಿಷ್ಯದ ಕಾರ್ಯಕ್ರಮ ಮುಗಿಸ್ತಾ ಇರ್ತಕ್ಕಂಥದ್ದು. ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮಗೆ ಸಬ್ಸ್ಕ್ರಿಪ್ಷನ್ ಮಾಡಿ ಮತ್ತು ಸಬ್ಸ್ಕ್ರಿಪ್ಷನ್ ಕೊಡಿಸಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.